ಇವನು ಯೂಚಿ ಇಸಾಗಿ ಒಬ್ಬ ಫುಟ್ಬಾಲ್ ಪ್ಲೇಯರ್. ಇವನೇ ನಮ್ಮ ಹೀರೋ. ಇವನು ಕನಸು ಜಪಾನ್ಗೆ ವರ್ಲ್ಡ್ ಕಪ್ನ ಗೆಲ್ಲಿಸೋದು. ಆದರೆ ನ್ಯಾಷನಲ್ ಲೆವೆಲ್ ಕ್ವಾಲಿಫೈಯಿಂಗ್ ಮ್ಯಾಚ್ನಲ್ಲಿ ಸೋತು ಇವನು ಹೊರಗೆ ಬೀಳ್ತಾನೆ. ಇದರಿಂದ ಅವನು ತನ್ನ ಕನಸುಗಳೆಲ್ಲ ಮುರಿದೋಯ್ತು ಅಂತ ದುಃಖ ಪಡ್ತಿರೋ ಸಮಯದಲ್ಲಿ ಅವನಿಗೆ ಜಪಾನೀಸ್ ಫುಟ್ಬಾಲ್ ಯೂನಿಯನ್ನಿಂದ ಒಂದು ವಿಶೇಷ ಪ್ರಾಜೆಕ್ಟ್ಗೆ ಇನ್ವಿಟೇಷನ್ ಬರುತ್ತೆ. ಅದೇ ಬ್ಲೂ ಲಾಕ್ ಪ್ರಾಜೆಕ್ಟ್. ನಂತರ ಅವನು ಅಲ್ಲಿ ಹೋಗಿ ನೋಡಿದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಅದೇನೆಂದ್ರೆ ಇವನ್ ತರನೇ ಸುಮಾರು 300 ಯಂಗ್ ಫುಟ್ಬಾಲ್ ಪ್ಲೇಯರ್ಸ್ಗಳಿಗೆ ಇದೇ ರೀತಿಯಾಗಿ ಇನ್ವಿಟೇಷನ್ ಕಳಿಸಿರ್ತಾರೆ ಅಂತ. ನಂತರ ಅಲ್ಲಿ ಈ ಬ್ಲೂ ಲಾಕ್ ಪ್ರಾಜೆಕ್ಟ್ನ ಹೆಡ್ ಈಗೋ ಜಿಂಪಾಚಿ ಬರ್ತಾನೆ. ಈಗೋ ಈ ಪ್ರಾಜೆಕ್ಟ್ನ ಬಗ್ಗೆ ಅವರಿಗೆಲ್ಲ ವಿವರಿಸ್ತಾನೆ. ಈ 300 ಜನ ಒಬ್ಬರನ್ನೊಬ್ಬರು ಸೋಲಿಸ್ತಾ ಒಂದೇ ಬಿಲ್ಡಿಂಗ್ನಲ್ಲಿ ಇದ್ದು ಒಂದು ವಿಶೇಷ ಟ್ರೈನಿಂಗ್ಗೆ ಒಳಗಾಗ್ತಾರೆ. ಆ ಟ್ರೈನಿಂಗ್ನಲ್ಲಿ ಉಳಿದ 299 ಜನರನ್ನ ಸೋಲಿಸಿ ಕೊನೆಗೆ ಯಾರು ಗೆಲ್ತಾರೋ ಅವನು ವರ್ಲ್ಡ್ನ ಬೆಸ್ಟ್ ಸ್ಟ್ರೈಕರ್ ಆಗ್ತಾನೆ. ಆದರೆ ಇಲ್ಲೊಂದು ತೊಂದರೆ ಇದೆ. ಸೋತೋರು ಮತ್ತೆ ಯಾವತ್ತು ಜಪಾನ್ನ ಪರವಾಗಿ ಫುಟ್ಬಾಲ್ ಆಡೋಕೆ ಅವಕಾಶನೇ ಇರಲ್ಲ. ಹೀಗೇನೆ ನಮ್ಮ ಹೀರೋ ಇಸಾಗಿಯ ಫುಟ್ಬಾಲ್ ಪಯಣ ಶುರುವಾಗುತ್ತೆ. ನಮ್ಮ ಹೀರೋ ಬ್ಲೂ ಲಾಕ್ ಪ್ರಾಜೆಕ್ಟ್ನಲ್ಲಿ ಗೆದ್ದು ವರ್ಲ್ಡ್ನ ಬೆಸ್ಟ್ ಸ್ಟ್ರೈಕರ್ ಆಗ್ತಾನ ಅಥವಾ ಸೋತು ಫುಟ್ಬಾಲ್ಗೆ ಗುಡ್ ಬಾಯ್ ಹೇಳ್ತಾನ? ಹಾಗೇನೆ ಬ್ಲೂ ಲಾಕ್ ಪ್ರಾಜೆಕ್ಟ್ನಲ್ಲಿ ಇವನ ಪಯಣ ಹೇಗಿತ್ತು ಅನ್ನೋದನ್ನ ನಾವು ಈ ಬ್ಲೂ ಲಾಕ್ ಮೇಲೆ ನೋಡ್ತೀವಿ. ಇದೊಂದು ಫುಟ್ಬಾಲ್, ಈಗೋ, ಡ್ರೀಮ್ ಮತ್ತು ಸರ್ವೈವಲ್ ಮಿಕ್ಸ್ ಆಗಿರೋ ಕತೆ. ಬ್ಲೂ ಲಾಕ್ ಎನಿಮೆ ಮುಖ್ಯವಾಗಿ ಸ್ಪೋರ್ಟ್ಸ್ ಮತ್ತು ಸೈಕಾಲಜಿಕಲ್ ಥ್ರಿಲ್ಲರ್ ಜಾನರ್ಗೆ ಸೇರುತ್ತೆ. ಇದು 2 ಸೀಸನ್ನ ಹೊಂದಿದ್ದು ಇದರಲ್ಲಿ ಟೋಟಲ್ ಆಗಿ 38 ಎಪಿಸೋಡ್ಸ್ ಇದಾವೆ. ಬ್ಲೂ ಲಾಕ್ ಎನಿಮೆ ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು ಹಾಗೆಯೇ ನಮ್ಮ ಕನ್ನಡ ಭಾಷೆಯಲ್ಲಿ ಡಬ್ ಇದೆ. ಹಾಗಾಗಿ ಇದನ್ನು ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಎಂಜಾಯ್ ಮಾಡ್ಬೋದು. ನೀವು ಬ್ಲೂ ಲಾಕ್ ಎನಿಮೆನ ಮೊದಲೇ ನೋಡಿದ್ರೆ ಅದರಲ್ಲಿ ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಎನಿಮೆ ರೆಕಮೆಂಡೇಶನ್ ದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದ. ಮತ್ತೆ ಸಿಗೋಣ.